ಕೇಂದ್ರ ಸಂಸ್ಕೃತಿ ಸಚಿವಾಲಯ ಹಾಗೂ ಪ್ರವಾಸೋದ್ಯಮ ಸಚಿವಾಲಯದ ಸಹಯೋಗದಲ್ಲಿ ರಾಷ್ಟ್ರೀಯ ಆಧುನಿಕ ಕಲಾ ಗ್ಯಾಲರಿಯ 16ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಸಂಗೀತ ಕಲಾ ಪ್ರದರ್ಶನಕ್ಕೆ ರಾಷ್ಟ್ರೀಯ ಆಧುನಿಕ ಕಲಾ ಗ್ಯಾಲರಿಯ ಪ್ರಧಾನ ನಿರ್ದೇಶಕ ಡಾ ಸಂಜೀವ್ ಕಿಶೋರ್ ಗೌತಮ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಈ ವೇಳೆ ಕಲಾ ಇತಿಹಾಸಕಾರರಾದ ಯಾಮಿನಿ ಟೆಲ್ಕರ್, ಬೆಂಗಳೂರು ರಾಷ್ಟ್ರೀಯ ಆಧುನಿಕ ಕಲಾ ಗ್ಯಾಲರಿಯ ನಿರ್ದೇಶಕರಾದ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಸಂಜೀವ್ ಕಿಶೋರ್ ಗೌತಮ್, ಆಧುನಿಕ ಸಮಕಾಲೀನ ಕಲೆಯಲ್ಲಿ ಬೆಂಗಳೂರು ವಿಶೇಷ ಹೆಜ್ಜೆ ಗುರುತು ಮೂಡಿಸಿದೆ. ಸಾಂಪ್ರದಾಯಿಕ ಕಲೆಯ ಜೊತೆಗೆ ಆಧುನಿಕ ಕಲೆಯ ಬಹುದೊಡ್ಡ ಸಂಗ್ರಹ ಹೊಂದಿದೆ. ದೆಹಲಿ, ಮುಂಬೈನಂತೆ ಬೆಂಗಳೂರು ಆಧುನಿಕ ಕಲೆಯ ಬಹುಮುಖ್ಯ ತಾಣವಾಗಿದೆ. ಇಂತಹ ಕಲೆಯ ಪ್ರದರ್ಶನಕ್ಕೆ ರಾಷ್ಟ್ರೀಯ ಆಧುನಿಕ ಕಲಾ ಗ್ಯಾಲರಿ ವೇದಿಕೆಯಾಗಿರುವುದು ಸ್ಮರಣೀಯ ಎಂದು ತಿಳಿಸಿದರು. The Sahita trajectory dynamic curation of the painting well-known artists who belong from the India. ಯಾಮಿನಿ ಟೆಲ್ಕರ್, ಸ್ವಾತಂತ್ರ್ಯ ನಂತರ ರಚನೆಯಾದ ಆಧುನಿಕ ಕಲೆಗೆ ರಾಷ್ಟ್ರೀಯ ಕಲಾ ಗ್ಯಾಲರಿ ಬಹುದೊಡ್ಡ ಕೊಡುಗೆ ನೀಡಿದೆ ಎಂದು ತಿಳಿಸಿದರು. And of course, the third thing that they did, when you do take a walk around, there's something that will kind of come across as a thread, which I think the naming of the exhibition is so perfect, Samhita. ಈ ವೇಳೆ ಕಲಾವಿದೆ ಯಾಮಿನಿ ಮುತ್ತಣ್ಣ ನೃತ್ಯ ಪ್ರದರ್ಶನ ನೀಡಿದರು. Go